ಹೆಲೋ ಗೈಸ್, ವೆಲ್ಕಮ್ ಟು KPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೆ ಹೊರಟಿರುವಂಥದ್ದು ಕಾಟೇರ ಹಾಗೂ ಬಗೀರ ಬಗ್ಗೆ. ನೋಡಿ, ನನ್ನ ತಲೆಯಲ್ಲಿ ತುಂಬಾ ಪ್ರಶ್ನೆಗಳಿದೆ ಆಯಿತಾ. ಅಂದರೆ ಫಿಲ್ಮ್ ಇಂಡಸ್ಟ್ರಿ ವಿಷಯದಲ್ಲಿ, ಲೈಕ್ ಫಿಲ್ಮ್ ಎಕ್ಸ್ಪೆಕ್ಟೇಷನ್ ವಿಷಯದಲ್ಲಿ, ಫಿಲ್ಮ್ ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಈ ಥರದ ತುಂಬಾ ವಿಷಯಗಳ ಒಂದು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಹಾಗೆ ಇದೆ. ಈ 2 ದಿನ 16th and 17th ನನಗೆ ಆನ್ಸರ್ ಸಿಗೋಕೊಟ್ಟಿದೆ. ಮೊದಲನೇದಾಗಿ ಕಾಟೇರ ಬಗ್ಗೆ ಮಾತಾಡೋದಾದರೆ, ನೋಡಿ, ನಾಳೆ ಟ್ರೈಲರ್ ಲಾಂಚ್ ಆಗೋಕೊಟ್ಟಿದೆ. ಅದು ಹುಬ್ಬಳ್ಳಿಯಲ್ಲಿ, ಮಂಡ್ಯದಲ್ಲಿ 23ಗೆ ಆಗಬೇಕಾಗಿರೋದನ್ನು ಪ್ರೀಪೋನ್ ಮಾಡಿಕೊಂಡು ಮೊದಲೇ ಕೊಟ್ಟಿದ್ದೀರಿ. ಇದೊಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಕೂಡ ಆಯಿತು ಆಯಿತಾ. ಹೇಗೆ ಏನೇನು ಎಕ್ಸ್ಪೆಕ್ಟೇಷನ್ ಎಲ್ಲ ಇತ್ತಲ್ಲ, ಅದು ಯಾವ ರೀತಿ ಈ ಟ್ರೈಲರಲ್ಲಿ ಕವರ್ ಮಾಡಿದ್ದಾರೆ ಅಂತ ನಾನು ನೋಡಬೇಕಾಗಿದೆ. ಯಾಕೆಂದರೆ ಟ್ರೈಲರ್ ಜಡ್ಜ್ ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ನಾನು ಟ್ರೈಲರಲ್ಲೇ ಜಡ್ಜ್ ಮಾಡ್ತೀನಿ ಮೂವಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ. ಯಾಕೆಂದರೆ ಅದು ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡೇ ಮಾಡುತ್ತೆ. ಟ್ರೈಲರ್ ಸುಮ್ಮನೆ ಮಾಡಲ್ಲ ಯಾರೂ. ಒಂದು ಮೂವಿ ಪ್ರಮೋಷನ್ ನೋಡಿ, ಇದುವರೆಗೂ ಬಂದಿರೋ ಸಾಂಗ್ ಆಗಲಿ ಅದೆಲ್ಲ ಆಗಲಿ, ಅದ್ರ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಆಯಿತಾ, ಅಷ್ಟು ತಲೆಗೆ ತೊಗೊಂಡಿಲ್ಲ ನಾನು. ಆದರೆ ಟ್ರೈಲರ್ ಬಗ್ಗೆ ನಾನು ಜಡ್ಜ್ ಮಾಡೇ ಮಾಡ್ತೀನಿ. ಟ್ರೈಲರಿಂದನೇ ನಾನು ಯೋಚನೆ ಮಾಡ್ತೀನಿ, ಓಕೆ ಈ ಮೂವಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ. ನನಗೆ ಗೂಸ್ ಬಂಪ್ ಬಂತು ಜಸ್ಟ್ ಗ್ಲಿಮ್ಸ್ ನೋಡಿದ್ರಿಂದ. ಅಕಸ್ಮಾತ್ ನಾನು ಅಂದ್ಕೊಂಡ ಹಾಗೇ ಇದ್ದರೆ ಖುಷಿಯಾಗುತ್ತೆ. ಆದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಇದ್ದರೆ, ಎಕ್ಸ್ಪೆಕ್ಟೇಷನ್ಸ್ಗಿಂತನೂ ಜಾಸ್ತಿನೇ ಇದ್ದರೆ ಇನ್ನೂ ಖುಷಿಯಾಗುತ್ತೆ. ಫ್ಯಾನ್ಸ್ ಎಲ್ಲ ಹಬ್ಬ ಮಾಡಿಬಿಡ್ತಾರೆ ಡಿಸೆಂಬರ್ ಮಾತ್ರ. ಇಲ್ಲ ಅಂದರೂ ಕೂಡ ಫ್ಯಾನ್ಸ್ ಅಂತೂ ನೋಡ್ತಾರೆ. ಆದರೆ ನಮ್ಮ ಯೋಚನೆ ಇರುವಂಥದ್ದು ಬರೀ ಈ ಫಿಲ್ಮ್ ಫ್ಯಾನ್ಸ್ ಅವ್ರು ನೋಡಿದ್ರೆ ಸಾಕಾಗಲ್ಲ. ಇಡೀ ಆಲ್ ಓವರ್ ಇಂಡಿಯಾ ರೀಚ್ ಆಗಬೇಕು, ಆಲ್ ಓವರ್ ದಿ ವರ್ಲ್ಡ್ ರೀಚ್ ಆಗಬೇಕು ಅಂದರೆ ಈ ಮೂವಿಲಿ ಆ ಪೊಟೆನ್ಷಿಯಲ್ ಇರಬೇಕು. ಕಾಟೇರ ಹೊಸ ಪೋಸ್ಟರ್ ಸಮೇತ ರಿಲೀಸ್ ಆಗಿದೆ. ಹಾಗೆಯೇ ಈ ಒಂದು ಹೊಸ ಸ್ಟಿಲ್ ಏನಿದೆ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ 7 ಆ್ಯಕ್ಷನ್ ಸೀಕ್ವೆನ್ಸ್ನ ಕವರ್ ಮಾಡಿದ್ದಾರೆ ಆಯಿತಾ. 7 ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಅಂದರೆ ಆ್ಯಕ್ಷನ್ ಪ್ಯಾಕ್ಡ್ ಆಗಿ ಕವರ್ ಮಾಡಿದ್ದಾರೆ ಕಾಟೇರಾನ. ನಿಮಗೆಲ್ಲೂ ಬೋರ್ ಆಗಲ್ಲ, ರೆಸ್ಟ್ ಸಿಗಲ್ಲ. ಫುಲ್ ಆ್ಯಕ್ಷನಲ್ಲಿ ಗೂಸ್ ಪಂಪಲ್ಲಿ ಇರ್ತೀರ ನೀವು. ಅದು ಅಲ್ಲದೆ ನಾನು ಹೇಳಿದ್ರೆ ಮೊಕೋಬಾಟ್ನ ಕೂಡ ಯೂಸ್ ಮಾಡಿದ್ದಾರೆ. ಅದು ಯಾವ ಸೀನಿಗೆ ಯೂಸ್ ಮಾಡಿದ್ದಾರೆ ಅಂತ ನೋಡಬೇಕು. ನಾವು ಥಿಯೇಟ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದು ಅದ್ಭುತವಾಗಿರೋಂಥ ಸೀನ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಮೊಕೋಬಾಟ್ ಮೂಮೆಂಟ್ ಹೇಗಿರುತ್ತೆ ಗೊತ್ತಾ, ರೊಬೋಟಿಕ್ ಮೂಮೆಂಟ್ಸ್, ಅದು ಫೈಟ್ ಸೀನಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ ಇವರು. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆಯೇ ಇನ್ನೊಂದು ವಿಷಯ ನಾನು ಮೆನ್ಷನ್ ಮಾಡಿ ಹೇಳಬೇಕಾಗಿರೋದೇನು ಅಂದರೆ, ಈ ಮೂವಿನ ಯಾವ ರೀತಿ ತೆಗಿಬೇಕು ಆ ರೀತಿ ತೆಗೆದಿದ್ದಾರೆ. ನೀವು ಅಂದ್ಕೊಂಡಿರೋ ಥರ ಓವರ್ ಬಿಲ್ಡಪ್ಪಲ್ಲೆಲ್ಲ ತೆಗಿಯೋಕೆ ಹೋಗಿಲ್ಲ. ಈಗೇನೇ ಇರಬೇಕು, ಈ ಲೆವೆಲಲ್ಲೇ ಇರಬೇಕು ಅಂತ ಏನು ಯೋಚನೆ ಮಾಡಿದ್ರಲ್ಲ ಆ ಲೆವೆಲಲ್ಲೇ ತೆಗೆದಿದ್ದಾರೆ. ಲೋಕೇಶ್ ಕನಗರಾಜ್ ಅವರು ಹೇಳಿದರು, ವಿಜಯ್ನ ಅವರು ಆ ಒಂದು 47-48 ಏಜಲ್ಲಿ ಹೇಗಿರ್ತಾರೋ ಹಾಗಿರ್ತಾರೆ. ಅದೇ ರೀತಿ ಡಿ ಬಾಸ್ ಅವರು ಅವರ ಏಜಲ್ಲಿ ಹೇಗಿರ್ತಾರೋ ಹಾಗೆ ಇರ್ತಾರೆ. ಹಾಗೇ ತೋರಿಸಿದ್ದಾರೆ. ನೀವು ಪ್ರತಿಯೊಂದು ಪೋಸ್ಟರ್ ನೋಡಿರ್ತೀರ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್. ಇದು ಮಾತ್ರ ಎಲ್ಲೂ ಕೂಡ ಮಿಸ್ ಆಗಲ್ಲ. ಯಾಕೆ ಅಂದರೆ ಅವರು ಮೈನರ್ ಡೀಟೇಲ್ಸ್ನ ಸಮೇತ ಅಷ್ಟು ಯೋಚನೆ ಮಾಡಿ ರಿಯಲ್ ಇನ್ಸಿಡೆಂಟಿಗೆ ಕನ್ಸಿಡರ್ ಮಾಡಿಕೊಂಡು ಆ ಒಂದು ಯೋಚನೆಯಲ್ಲಿ ತಲೆಯಲ್ಲಿ ಇಟ್ಕೊಂಡು ಮಾಡಿರೋವಂಥದ್ದು. ಮೈನ್ಯೂಟ್ ಪಾರ್ಟಿಕಲ್ ಸಮೇತ ಬಿಟ್ಟಿಲ್ಲ. ಏಕೆ ಅಂದರೆ ಅದು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಎಲ್ಲೂ ಕೂಡ ಯಾರ ಎಮೋಷನ್ಸಿಗೆ ಕೂಡ ಧಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಚೂರು ರಿಯಲ್ ಇನ್ಸಿಡೆಂಟ್ನ ಟರ್ನ್ ಮಾಡ್ದಲ್ಲೇ, ಏನು ಮಸಾಲ ಆ್ಯಡ್ ಮಾಡ್ದಲ್ಲೇ ಇದ್ದಿದ್ದಾಗೆ ತೋರ್ಸೋಕ್ಕೆ ಹೊರಟಿರೋವಂಥದ್ದು ಈ ಮೂವಿ ಟೀಮ್. ತುಂಬಾ ಖುಷಿಯಾಗುತ್ತೆ ಆಯಿತಾ. ಈ ಒಂದು ವಿಷಯ ಎಲ್ಲ ನೋಡಿ, ಒಂದು ಹೀರೋ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಬೇಕು ಅಂದರೆ ಏನಾದರೂ ಒಂದು ಆ್ಯಡ್ ಮಾಡಲೇಬೇಕು, ಅದು ಮಾಡಿರ್ತಾರೆ. ಬಟ್ ಆದರೂ ಕೂಡ ರಿಯಲ್ ಇನ್ಸಿಡೆಂಟ್ನ ಇದ್ದಾಗೇ ತೋರಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಕ್ರೆಡಿಟ್ ಹೋಗುವಂಥದ್ದು ತರುಣ್ ಸುಧೀರ್ ಅವರಿಗೇನೆ. ಬಗೀರ ಬಗ್ಗೆ ಮಾತಾಡೋದಾದರೆ, ಬಗೀರ 9:55 AM ನಾಳೆ ರಿಲೀಸ್, ಅಂದರೆ 17th ರಿಲೀಸ್ ಆಗಿಕೊಟ್ಟಿದೆ. ಇಲ್ಲಿ ನನ್ನ ತಲೆಯಲ್ಲಿ ತುಂಬ ಪ್ರಶ್ನೆಗಳಿದೆ ಆಯಿತಾ. ಲೈಕ್ ಒಬ್ಬರು ಸ್ಟೋರಿ ಟೆಲ್ಲಿಂಗ್, ಒಬ್ಬರು ಡೈರೆಕ್ಷನ್ ಹೇಗೆ ಮ್ಯಾಚ್ ಆಗುತ್ತೆ, ಹೇಗಿರ್ಬೋದು, ಅಪ್ಕಮಿಂಗ್ ಮೂವೀಸ್ ಹೇಗಿರುತ್ತೆ, ಈ ಥರ ಪ್ರಶ್ನೆಗಳೆಲ್ಲ ನನ್ನ ತಲೆಯಲ್ಲಿದೆ. ಅದು ಆ ಟೀಸರ್ ನೋಡಿದ್ಮೇಲೆ ನನಗೆ ಆ ಒಂದು ಎಲ್ಲ ಕಂಪ್ಲೀಟ್ ಏನು ಕ್ವಶನ್ಸ್ ಎಲ್ಲ ಇದೆ ಅದಕ್ಕೆಲ್ಲ ಆನ್ಸರ್ ಸಿಗುತ್ತೆ. ಏನು ಆನ್ಸರ್ ಸಿಕ್ಕಿದೆ ಅಂತ ಕೂಡ ನಾನು ನಿಮಗೆ ಟೀಸರ್ ಬಂದಮೇಲೆ ಹೇಳ್ತೀನಿ. ಸೊ ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ನಿಮಗೇನು ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನೀವು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.